ನಮಸ್ಕಾರ ಸ್ನೇಹಿತರೆ, ನಿಮ್ಮೆಲ್ಲರಿಗೂ ಹಾರ್ದಿಕ ಸ್ವಾಗತ. ಕನ್ನಡ ಸಿನಿ ಪ್ರಿಯರಿಗಾಗಿ ಇವತ್ತು ಒಂದು ಸ್ಪೆಷಲ್ ವಿಡಿಯೋ ತಗೊಂಡು ಬಂದಿದ್ದೀನಿ. ಇಂಡಿಯನ್ ಫಿಲ್ಮ್ ಇಂಡಸ್ಟ್ರಿಯ ಆಡಿಯನ್ಸ್ಗೆ ಈ ವರ್ಷ ಸಾಕಷ್ಟು ಗ್ರೇಟ್ ಸಿನಿಮಾಗಳನ್ನು ನೋಡೋದಕ್ಕೆ ಸಾಧ್ಯ ಆಗ್ತಾ ಬಂದಿದ್ರೆ, ನಮ್ಮ ಕನ್ನಡ ಇಂಡಸ್ಟ್ರಿಯಿಂದಲೂ ಸೂಪರ್ ಹಿಟ್ ಸಿನಿಮಾಗಳು ಸರಾಸರಿಯಾಗಿ ಬರ್ತಾ ಇವೆ. ವಿಶೇಷವಾಗಿ ಕಾಂತಾರ ಚಾಪ್ಟರ್ 1 ತರಹದ ಸಿನಿಮಾಗಳು ಪ್ರೇಕ್ಷಕರಿಗೆ ದೊಡ್ಡ ಹೈಪ್ ಕ್ರಿಯೇಟ್ ಮಾಡಿದೆ ಅಂತಲೇ ಹೇಳ್ಬೋದು. ಆದರೆ ಈಗ ಪ್ರೇಕ್ಷಕರ ಕಣ್ಣೆಲ್ಲ 2026 ಕಡೆಗೆ ತಿರುಗುತ್ತಿದೆ. ಏಕೆಂದರೆ 2026ರಲ್ಲಿ ಕನ್ನಡ ಚಿತ್ರರಂಗದಲ್ಲಿ ರಿಲೀಸ್ ಆಗಿರುವ ಕೆಲವು ದೊಡ್ಡ ಸ್ಟಾರ್ಡಮ್ ಸಿನಿಮಾಗಳು ಈಗಾಗಲೇ ಭಾರಿ ನಿರೀಕ್ಷೆ ಹುಟ್ಟಿಸಿವೆ. ಆ ಸಿನಿಮಾಗಳೇನು ಅಂತ ನೋಡ್ಕೊಂಡು ಬರೋಣ. ಅದಕ್ಕಿಂತ ಮುಂಚೆ ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಮಾಡ್ಕೊಳ್ಳಿ. KD ದ ಡೆವಿಲ್, ಆಕ್ಷನ್ ಪ್ರಿನ್ಸ್ ಧ್ರುವ ಸರ್ಜಾ ಅವರ ಬಹು ನಿರೀಕ್ಷಿತ ಸಿನಿಮಾ. ಬಹಳ ದಿನಗಳಿಂದ ಇವತ್ತು ರಿಲೀಸ್, ನಾಳೆ ರಿಲೀಸ್ ಅಂತ ಹೇಳ್ತಾನೆ ಬಂದಿದ್ದಾರೆ. ಈ ಸಿನಿಮಾ ಇವತ್ತು ಫೈನಲ್ ಆಗಿ 2026ರ ಏಪ್ರಿಲ್ 30ರಂದು ರಿಲೀಸ್ ಆಗೋದು ಕನ್ಫರ್ಮ್ ಆಗಿದೆ. ಅದರಲ್ಲೂ ಕಿಚ್ಚ ಸುದೀಪ್ ಅತಿಥಿ ಪಾತ್ರದಲ್ಲಿ ಸರ್ಪ್ರೈಸ್ ಇದ್ದಕ್ಕಿದ್ದಂತೆ ಹೈಪ್ ಕ್ರಿಯೇಟ್ ಮಾಡಿದೆ. ಈಗಾಗಲೇ ಟೀಸರ್ ಹಾಡುಗಳು ಮಾಸ್ ಆಡಿಯನ್ಸ್ ನಡುವೆ ಭಾರಿ ಕ್ರೇಜನ್ನು ಪಡೆದುಕೊಂಡಿದೆ. ಕಿಚ್ಚ ಸುದೀಪ್ ಆ್ಯಕ್ಟ್ ಮಾಡುತ್ತಿರುವಂತಹ ರೊಮ್ಯಾಂಟಿಕ್ ಕಾಮಿಡಿ ಸಿನಿಮಾ. ಮಾಸ್ ಸಿನಿಮಾಗಳಿಂದ ಸ್ವಲ್ಪ ಬ್ರೇಕ್ ತಗೊಂಡು 2026ರ ಮಧ್ಯದಲ್ಲಿ ಕಿಚ್ಚ ಸುದೀಪ್ ಒಬ್ಬ ಯುವ ನಿರ್ದೇಶಕನೊಂದಿಗೆ ರೊಮ್ಯಾಂಟಿಕ್ ಕಾಮಿಡಿ ಸಿನಿಮಾ ತರುತ್ತಿದ್ದಾರೆ ಎನ್ನುವ ಸುದ್ದಿ ಗಾಂಧಿನಗರದಲ್ಲಿ ಹರಿದಾಡ್ತಾ ಇದೆ. ಇದು ಕಿಚ್ಚನ ಫ್ಯಾನ್ಸ್ಗಳಿಗೆ ಡಿಫ್ರೆಂಟ್ ಟ್ರೀಟ್ ಕೊಡೋದಂತೂ ಖಚಿತವಾಗಿದೆ. ಉಗ್ರ ಯುದ್ಧಂ, ಶ್ರೀಮುರಳಿಯವರು ಆ್ಯಕ್ಟ್ ಮಾಡಿದಂತಹ ಉಗ್ರ ಯುದ್ಧಂ ಹಿಸ್ಟಾರಿಕಲ್ ಆ್ಯಕ್ಷನ್ ಸಿನಿಮಾ ಇದಾಗಿದ್ದು 700 ವರ್ಷಗಳ ಹಿಂದಿನ ಕತೆ ಆಧಾರಿತ ಈ ಸಿನಿಮಾ ಆಗಿದೆ. KGF ತಂಡದ ಜೊತೆಗಿರುವವರು ಕೆಲಸ ಮಾಡಿದ ಪುನೀತ್ ರುದ್ರಾಂಗ್ ನಿರ್ದೇಶನದ ಶ್ರೀಮುರಳಿ ಮತ್ತೆ ಒಮ್ಮೆ ಗೂಸ್ಬಂಪ್ಸ್ ಗ್ಯಾರಂಟಿ ಕೊಡೋದು. ಟಾಕ್ಸಿಕ್ 2026ರ ಕ್ರೇಜಿಯೆಸ್ಟ್ ರಿಲೀಸ್ ಅಂದರೆ ಇದೆ. ಕತೆ ಡೆವಲಪ್ಮೆಂಟ್ನಲ್ಲಿ ಯಶ್ ಭಾಗಿಯಾಗಿದ್ದಾರೆ ಅನ್ನೋ ಸುದ್ದಿ. ಬಾಲಿವುಡ್ ಹಾಗೂ ಸೌತ್ ಎಲ್ಲೆಯೂ ಈ ಸಿನಿಮಾ ಭಾರಿ ಎಕ್ಸ್ಪೆಕ್ಟೇಷನ್ ಕ್ರಿಯೇಟ್ ಮಾಡ್ತಾ ಇದೆ. ಹ್ಯೂಮಾ ಕ್ಯುರೇಶಿ, ಕಿಯಾರಾ ಅಡ್ವಾಣಿ ಮೊದಲಾದ ದೊಡ್ಡ ಸ್ಟಾರ್ಗಳು ಕೂಡ ಸೇರಿಕೊಂಡಿದ್ದು, ಹಾಲಿವುಡ್ ಟೆಕ್ನಿಷಿಯನ್ಗಳು ವರ್ಕ್ ಕೂಡ ಒಂದು ಲೆವೆಲ್ನಲ್ಲಿ ಮಾಡಿದ್ದಾರೆ. ಈ ಸಿನಿಮಾ ಬರೋಣವೆಂದರೆ ಬಾಕ್ಸ್ ಆಫೀಸ್ ಗದ್ದಲ ಖಚಿತವಾಗೋದಂತೂ ಪಕ್ಕಾ. ಬಿಲ್ಲಾ ರಂಗಭಾಷಾ, ಅನೂಪ್ ಭಂಡಾರಿ ನಿರ್ದೇಶನದ ಈ ಫ್ಯಾನ್ ಇಂಡಿಯಾ ಸಿನಿಮಾ ಕಿಚ್ಚರ ಕರಿಯರ್ನಲ್ಲೇ ಬಿಗ್ ಬಜೆಟ್ ಸಿನಿಮಾಗಳಲ್ಲಿ ಒಂದಾಗಿದೆ. ಕಿಚ್ಚ 3 ವಿಭಿನ್ನ ಶೇಡ್ಗಳಲ್ಲಿ ಕಾಣಿಸಿಕೊಳ್ಳುತ್ತಾರೆ ಅನ್ನೋ ಸುದ್ದಿ ಈಗಾಗಲೇ ವೈರಲ್ ಆಗ್ತಿದೆ. ವಿಷುಯಲ್ ಟ್ರೀಟ್ ಗ್ಯಾರಂಟಿ ಆಗೋದಂತೂ ಪಕ್ಕಾ ಆಗಿದೆ. ಆಪರೇಷನ್ ಡ್ರೀಮ್ ಥಿಯೇಟರ್. ಡೈರೆಕ್ಟರ್ ಹೇಮಂತ್ ರಾವ್, ಶಿವರಾಜ್ಕುಮಾರ್, ಡಾಲಿ ಧನಂಜಯ್. 70ರ ದಶಕದ ಹಿನ್ನೆಲೆ ಹೊಂದಿರುವ ಚಿತ್ರ ಇದಾಗಿದ್ದು, ಸೈಕ್ ಥ್ರಿಲ್ಲರ್ ಹಾಗೂ ಸ್ಪೈ ಟಚ್ ಇರುವ ಸಿನಿಮಾ ಇದಾಗಿದೆ. ಲುಕ್ಸ್ ಈಗಾಗಲೇ ವೈರಲ್ ಆಗಿದ್ದು, ಮ್ಯೂಸಿಕ್ ಅನ್ನು ಚರಣ್ ರಾಜ್ ರವರು ಮಾಡಿದ್ದಾರೆ. ಈ ಸಿನಿಮಾ ಕನ್ನಡದಲ್ಲಿ ಹೊಸ ಲೆವೆಲ್ ಕ್ರಿಯೇಟ್ ಮಾಡೋದಂತೂ ಪಕ್ಕಾ ಆಗಿದೆ. ಗುಮ್ಮಡಿ ನರಸಯ್ಯ. ಶಿವಣ್ಣ ಅವರು ಒಂದು ಬಯೋಪಿಕ್ನಲ್ಲಿ ಕಾಣಿಸಿಕೊಂಡಿದ್ದು, ತೆಲಂಗಾಣದ ಹಿರಿಯ ರಾಜಕಾರಣಿ ಗುಮ್ಮಡಿ ನರಸಯ್ಯ ಅವರ ಜೀವನಾಧಾರಿತ ಸಿನಿಮಾ ಇದಾಗಿದ್ದು, ಇದು ಶಿವಣ್ಣರ ಮೊದಲ ಬಯೋಪಿಕ್ ಸಿನಿಮಾ ಆಗಿದೆ. ಸೀರಿಯಸ್ ಇಂಟೆಂಟ್ ಸಿನಿಮಾಗಳ ಲೈನ್ಗಳಿಗೆ ಇದು ಇನ್ನೊಂದು ಸ್ಟ್ರಾಂಗ್ ಆಡಿಷನ್ ಆಗೋದಂತೂ ನಿರೀಕ್ಷೆ ಇದೆ. ರಿಚರ್ಡ್ ಆಂಟೋನಿ, ರಕ್ಷಿತ್ ಶೆಟ್ಟಿಯ ಬಹು ನಿರೀಕ್ಷಿತ ಸಿನಿಮಾ ಇದಾಗಿದ್ದು, ಪ್ರೇಕ್ಷಕರು ತುಂಬಾ ದಿನಗಳಿಂದ ಕಾಯ್ತಾ ಇರುವ ಸಿನಿಮಾ ಇದಾಗಿದೆ. ರಕ್ಷಿತ್ ಶೆಟ್ಟಿ ಸ್ಟೈಲ್, ನ್ಯಾರೇಷನ್, ಕ್ಲಾಸಿ ಪ್ರೆಸೆಂಟೇಷನ್, ಮಿಸ್ಟರಿ ವಾತಾವರಣ ಎಲ್ಲವೂ ಸೇರಿ ಈ ಸಿನಿಮಾಗೆ ಬೇರೆ ರೇಂಜ್ ಹೈಪ್ ತರಿಸಿಕೊಟ್ಟಿದೆ ಅಂತಾನೆ ಹೇಳ್ಬೋದು. ಫ್ಯಾನ್ಸ್ದು ಒಂದೇ ಡೈಲಾಗ್ ಹೇಳ್ತಿದೆ, ಬೇಗ ರಿಲೀಸ್ ಮಾಡಿ ಪ್ಲೀಸ್ ಅಂತ. ಇವಿಷ್ಟು ಮುಂದಿನ ವರ್ಷ ನಮ್ಮ ಕನ್ನಡ ಪ್ರೇಕ್ಷಕರು ಭಾರಿ ನಿರೀಕ್ಷೆ ಇಟ್ಟು ಕಾಯ್ತಾ ಇರುವ ಮೋಸ್ಟ್ ವೇಟೆಡ್ ಸಿನಿಮಾಗಳಾಗಿದ್ವೆ. ನೀವು ಯಾವ ಸಿನಿಮಾಗಾಗಿ ಹೆಚ್ಚು ಎಕ್ಸ್ಪೆಕ್ಟೆಡ್ ಮಾಡ್ತಿದ್ದೀರಾ ಅಂತ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ವಿಡಿಯೋ ಇಷ್ಟ ಆಯ್ತಾ ಲೈಕ್ ಮಾಡಿ, ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.